ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ. ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾಣಿ, ಬಾಗಲಕೋಟೆ ನವನಗರ. ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ನಿಯಮಿತ ಬಿಲ್ಕೆರೂರು ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಮತ್ತು ಅಗ್ಗಿ ಪೂಜೆ, ಪಡಿಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಶ್ರೀ ಮುತ್ತು ಸಜ್ಜನ್ ಗುರುಸ್ವಾಮಿಗಳು ಬೇವೂರು ಹಾಗೂ ಶ್ರೀ ಜಟ್ಟಪ್ಪ ಕೊಳ್ಳಾರ್ ಗುರುಸ್ವಾಮಿಗಳು ಬೋಡನಾಯಕ ದಿನ್ನಿ ಇವರ ಒಂದು 18ನೇ ವರ್ಷದ ಶಬರಿ ಯಾತ್ರೆ ಮತ್ತು 18ನೇ ವರ್ಷದ ಶಬರಿ ಯಾತ್ರೆ ಮಾಡುವ ಗುರುಸ್ವಾಮಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು. ಈ ಒಂದು ಸನ್ಮಾನ ಕಾರ್ಯಕ್ರಮ ದಿನಾಂಕ 18/12/2025 ಗುರುವಾರ ಸಾಯಂಕಾಲ 6 ಗಂಟೆಗೆ ಬಹಳ ವಿಜೃಂಭಣೆಯಿಂದ ಬಿಲ್ವಾಶ್ರಮ ಹಿರೇಮಠ ಆವರಣದಲ್ಲಿ ಬಹಳ ಸುಂದರವಾಗಿ ಮೂಡಿಬಂದ ದೃಶ್ಯ. ಇದರ ಒಂದು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಲ್ವಾಶ್ರಮ ಹಿರೇಮಠ ಬಿಲ್ಕೆರೂರು ಬಹಳ ಸುಂದರವಾಗಿ ಈ ಒಂದು ಕಾರ್ಯಕ್ರಮ ಜರುಗಿತು. ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಲ್ಕೆರೆ ಗ್ರಾಮದಲ್ಲಿ ಬಿಲ್ವಾಶ್ರಮದ ಆಲಯದಲ್ಲಿ ಆ ಸ್ವಾಮಿಗೆ ಎಲ್ಲ ಮಾಲಾದೇವಿ ಪರವಾಗಿ ಊರಿನ ಸದ್ಭಕ್ತರ ವತಿಯಿಂದ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಪಡಿಪೂಜೆ ಕಾರ್ಯಕ್ರಮ, ಅಷ್ಟಾಭಿಷೇಕ ಕಾರ್ಯಕ್ರಮ ಹಾಗೂ ಅಗ್ನಿ ಸೇವೆಯಿಂದ ಮಾಡಿರ್ತಕ್ಕಂಥ ಎಲ್ಲ ಮಾಲಾಚಾರ್ಯಗಳು ಕೂಡಿಕೊಂಡು ಎಲ್ಲ ಈ ಬಿಲ್ಕೆರೆನ ಗ್ರಾಮದಲ್ಲಿ ಎಲ್ಲ ಸದ್ಭಕ್ತರ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಯ್ಯಪ್ಪನ ಮಾಲಾಧಾರಿಗಳಿಗೆ ಹಾಗೂ ಸಕಲ ಭಕ್ತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಯ್ಯಪ್ಪನ ಅದರ ಮಹಿಮಾ ಏನೈತಿ? ಈಗ ಅಗ್ನಿ ಪೂಜೆ ಮಾಡಿದ್ವಿ, ಅದರ ಮಹಿಮಾ ಏನೈತಿ ಅಂತಕ್ಕಂಥ ಒಂದೆರಡು ಮಾತುಗಳನ್ನು ಹೇಳ್ರಿ. ಈಗ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು 48 ದಿನಗಳ ಕಠಿಣವಾಗಿರ್ತಕ್ಕಂಥ ವ್ರತ. ಫಸ್ಟಿಗೆ ಮಾಲೆ ಹಾಕಬೇಕಾದ್ರೆ ನಾವು ಸಂಕಲ್ಪವನ್ನು ಮಾಡ್ಕೊಂಡು ಹಾಕಿ, ಯಾವುದೇ ಹಾಗೆ ನಾವು ಮಾಲೆ ಹಾಕಬಾರ್ದು. ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು, ಒಂದು ಆಸೆಯನ್ನು ಇಟ್ಕೊಂಡು ಮಾಲೆ ಹಾಕಬೇಕು. ಆಸೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಬಡತನ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಇನ್ನೂ ಹಲವಾರು ಕೆಟ್ಟ ಚಟಗಳಿರ್ಬೋದು, ಏನೋ ಒಂದು ಬಡತನದಿಂದ ಬಂದಿರತಕ್ಕಂಥ ಇರ್ಬೋದು, ಏನೋ ಒಂದು ನೌಕರಿ ವಿಷಯ ಆಗಿರ್ಬೋದು, ಆಮೇಲೆ ಹೊಲದಲ್ಲಿ ರೈತನಾಗಿ ಸೇವನೆ ಮಾಡ್ತಕ್ಕಂಥದ್ರೆ ಅವನಿಗೆ ಒಳ್ಳೆ ಬೆಳೆ ಬರಲಿ ಅಂತ, ಸಮೃದ್ಧವಾಗಿ ಬರಲಿ ಅನ್ನೋ ಉದ್ದೇಶದಿಂದ ಏನೋ ಒಂದು ಹಾಗೆ ಮಾಲೆ ಹಾಕ್ಬೋದು. ಒಂದು ಸಂಕಲ್ಪ ಇಟ್ಕೊಂಡು ಮಾಲೆ ಹಾಕ್ಬೇಕಂತ ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ನಿಷ್ಠೆಯಿಂದ 48 ದಿನಗಳ ಕಾಲ ಆ ಸ್ವಾಮಿಯನ್ನು ಉಚ್ಚರಿಸಿ 48 ದಿನಗಳ ಕಾಲ ಮಾಲೆಯನ್ನು ಹಾಕಿ ಮಾಡಿದ್ದೇ ಆದರೆ ಆ ಸ್ವಾಮಿಯ ಆಶೀರ್ವಾದ ಸಂಪೂರ್ಣವಾಗಿ ದೊರತಕ್ಕಂಥದ್ದು. ನಾವು ಕೂಡ ಎಲ್ಲ ಈ ಅಮ್ಮನಗಿಡದ ಮುತ್ತು ಗುರುಸ್ವಾಮಿಗಳಾಗಿರ್ಬೋದು, ಆಮೇಲೆ ಬಿಲ್ಕೆರೆ, ಆಮೇಲೆ ಬೆಳಗಲ್, ಆಮೇಲೆ ಸಜ್ಜನ ಗುರುಸ್ವಾಮಿಗಳು ದೇವರಿಂದ ಹಲವಾರು ಗ್ರಾಮಗಳಿಂದ ಇವತ್ತು ಮಾಲಾಧಾರಿಗಳು ಬಂದಿದ್ದಾರೆ. ಎಲ್ಲರೂ ಕೂಡ 35, 36, 28 ವರ್ಷ ನಿರಂತರವಾಗಿ ಶಬರಿಮಲೆ ಮಾಡ್ತಿದ್ದಾರೆ. ಆಮೇಲೆ ನಿರಂತರವಾಗಿ 18 ವರ್ಷಗಳ ಕಾಲ ಶಬರಿಮಲೆಗೆ 48 ದಿನಗಳ ಕಠಿಣ ವ್ರತ ಮಾಡಿ ಹೋಗಿ ಬಂದರೆ ಅದೊಂದು ಮೋಕ್ಷ ಸಿಗುತ್ತದೆ ಎಂದು, ಅಂದರೆ 18 ಪುರಾಣಗಳ 18 ವೇದಗಳ ಸಂಕೇತವಾಗಿ ಆ ಸ್ವಾಮಿಯ ಮೆಟ್ಟಲುಗಳು, ಒಂದೊಂದು ಮೆಟ್ಟಲಿಗೂ ಒಂದೊಂದು ಸಂಕೇತ ಇರ್ತದೆ. ನಾವು ವರ್ಷದಲ್ಲಿ ಒಂದು 10 ಸಲ ಹೋಗಿ ಬಂದ್ರೂ ಅದರದ್ದು ಆಶೀರ್ವಾದ ಇರೋಂಗಿಲ್ಲ. ಯಾಕಂದರೆ ಒಂದು ವರ್ಷ ಏನು ಹೋಗ್ತೀವಿ ಆವಾಗ ನಮಗೆ ಒಂದು ಮೆಟ್ಟಲದ ಆಶೀರ್ವಾದ ದೊರಕತಕ್ಕಂಥದ್ದು. ಹಾಗೆ ನಿರಂತರವಾಗಿ 18 ವರ್ಷಗಳು ಹೋದಲ್ಲಿ ಅವನೊಂದು ಮೋಕ್ಷ ಹೊಂದುತ್ತಾನೆ ಎನ್ನುವುದು ಅಯ್ಯಪ್ಪನ ಧರ್ಮದಲ್ಲಿ ಅವನ ಸಿದ್ಧಾಂತದಲ್ಲಿ ಬರ್ತದೆ. ಅದೇ ರೀತಿ ಕೂಡ ಎಲ್ಲರೂ ಒಂದು ಸಂಕಲ್ಪವನ್ನು ಕೊಂಡು ಮಾಲೆಯನ್ನು ಧರಿಸಿ ಆ ವ್ರತ ಆಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು, ಮಾಲೆ ತೆಗೆದ ನಂತರ ಮಾಲೆ ಇದ್ದಾಗ ಹೇಗಿರ್ತೇವೋ ಹೋಗಿ ಬಂದ ಮೇಲೂ ಅದೇ ಥರ ನಾವು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ, ಹೆಂಡತಿ ಮಕ್ಕಳಿಗೆ ನಾವು ಒಳ್ಳೆಯ ತಂದೆಯಾಗಿ ಆಗಿದ್ದೇ ಆದರೆ ಆ ಅಯ್ಯಪ್ಪನ ಸಂಕಲ್ಪ ಈಡೇರ್ತದೆ, ಅವನ ಆಶೀರ್ವಾದ ಸಂಪೂರ್ಣವಾಗಿ ದೊರೆತದೆ ಅನ್ನೋದು ನನ್ನ ಉದ್ದೇಶ. ಎಲ್ಲ ಮಾದರಿಗಳು ಕೂಡ ಈಗ ನಾವು ಏನು ಮಾಲೆ ಧರಿಸಿದಾಗಿರ್ತೀವಿ ಅದೇ ಥರ ಮಾಲೆ ತೆಗೆದ ನಂತರವೂ ಕೂಡ ನಾವು ಒಳ್ಳೆಯ ಮನುಷ್ಯರಾಗಿ ಬಾಳಬೇಕನ್ನುವುದೇ ನಮ್ಮ ಉದ್ದೇಶ. ಜಗದ